ನಮಸ್ತೆ. ಸೊ ಇವತ್ತು ಯಾವ ಸಮಸ್ಯೆಗೆ ಯಾವ ಪರಿಹಾರ? ಇವತ್ತು ಹಲ್ನೋವಿಗೆ ಒಂದು ತುಂಬಾ ಸುಲಭವಾದ ಮನೆಮದ್ದು ಮಾಡಬಹುದು. ಹಲ್ನೋವಿಗೆ ಸಾಕಷ್ಟು ಬೇರೆ ಬೇರೆ ತರ ಜನ ಮನೆಮದ್ದು ಮಾಡ್ಕೊಳ್ತಾರೆ. ಆದ್ರೆ ಪೇರಳೆ ಹಣ್ಣು ಅಂದ್ರೆ ಚೇಪೆಕಾಯಿ ಅಬ್ಸಲ್ಯೂಟ್ಲಿ ಅದರ ಎಲೆಯಿಂದ ನೋವನ್ನ ಶಮನ ಮಾಡೋದಕ್ಕೆ ಅಥವಾ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಮೌತ್ ವಾಶ್ ತರ ಮಾಡ್ಕೊಳ್ಬಹುದು. ತುಂಬಾ ಸುಲಭವಾಗಿ ಇದನ್ನ ಮಾಡ್ಕೊಂಡು ಒಂದ್ 2-3 ಸತಿ ಮೌತ್ ವಾಶ್ ಮಾಡಿದ್ರೆ ತುಂಬಾನೇ ರಿಲೀಫ್ ಸಿಗತ್ತೆ. ಸೊ ಪೇರಳೆ ಹಣ್ಣ ಮೌತ್ ವಾಶ್ ಹಲ್ಲು ನೋವಿಗೋಸ್ಕರ ಅಂತ ತೋರಿಸ್ಕೊಡ್ತಾರೆ. ಓಕೆ, ಸೊ ಇವತ್ತು ನಮ್ಮ ಡಾಕ್ಟ್ರು ಹಲ್ಲು ನೋವಿಗೆ ಚೇಪೆಕಾಯಿಯ ಎಲೆಯಿಂದ ಹೇಗೆ ಮೌತ್ ವಾಶ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾರೆ. ಸೊ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೇನವ್ರೆ ನೋಡಿ, ಈ ತರ ಫ್ರೆಶ್ ಲೀವ್ಸ್ ಅಂದ್ರೆ ಶೇಪೆ ಹಣ್ಣು ಅಂತ ಅಂತೀವಿ ನಾವು. ಅದರ ಎಲೆಗಳನ್ನ ಚೆನ್ನಾಗಿ ತೊಳೆದು ಈ ತರ ತಂದಿದೀವಿ. ಇದನ್ನ ನಾವು ನೀರು ಕುದಿಸಕ್ಕಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಸೊ 1 ಗ್ಲಾಸ್ ಅಷ್ಟು ನೀರು ಹಾಕಿ ಎಸ್. ಸೊ ಹಲ್ಲು ನೋವು ಬಂದಾಗ ರಿಲೀಫ್ಗೆ ನಮ್ಗೆ ಆ ಗಮ್ಸ್ ಅಲ್ಲಿ ಸ್ವೆಲ್ಲಿಂಗ್ ಇರುತ್ತಲ್ಲ, ಅದು ಕಮ್ಮಿ ಆಗ್ಬೇಕು. ಎಷ್ಟೋ ಸರಿ ಸಡನ್ ಆಗಿ ಹಲ್ಲು ನೋವು ಬರುತ್ತೆ, ಫುಡ್ ಪಾರ್ಟಿಕಲ್ಸ್ ಹೋಗಿ ಸಿಕ್ಕಾಕೊಂಡಿರುತ್ತೆ ಎಷ್ಟೋ ಸತಿ ಕ್ಯಾವಿಟಿಲಿ, ಅದು ಕೂಡ ತುಂಬಾ ಹಿಂಸೆ ಕೊಡ್ತಾ ಇರುತ್ತೆ. ಸೊ ಮೌತ್ ವಾಶ್ ಮಾಡಿದಾಗ ಅಲ್ಲೂ ರಿಲೀಫ್ ಆಗುತ್ತೆ. ಅಲ್ಲಿರೋ ಬ್ಯಾಕ್ಟೀರಿಯಾಗಳನ್ನ ಶಮನ ಮಾಡೋಕೆ ಅಥವಾ ನಾಶ ಮಾಡೋದಕ್ಕೂ ಕೂಡ ಸಹಾಯ ಆಗುವಂತ ಒಂದು ಎಲಿಮೆಂಟ್ ಈ ಒಂದು ಪೇರಳೆ ಹಣ್ಣಿನ ಎಲೆಯಲ್ಲಿ ಇದೆ. ಸೊ ತುಂಬಾ ಸಿಂಪಲ್. ಈ ತರ ಚೆನ್ನಾಗಿ ಎಲೆನ ತೊಳೆದು ಅದನ್ನ ಹಾಕೊಳ್ಳಿ. ಕುದಿಬೇಕು ಇವಾಗ. ಅದ್ರದ್ದು ಎಲ್ಲ ಮೆಡಿಸಿನಲ್ ಎಲಿಮೆಂಟ್ಸ್ ನೀರಿಗೆ ಬರಬೇಕು. 1 ನಿಮಿಷ ಚೆನ್ನಾಗಿ ಕುದಿಸೋಣ. ಓಕೆ, ಸೊ ಇದಕ್ಕೆ ನಾವು ರಿಸ್ಟ್ರಿಕ್ಷನ್ಸ್ ಇದೆಯಾ? ಇಂಥವ್ರೆ ತಗೊಳ್ಬೇಕು ಅಂತ? ಹಲ್ಲು ನೋವು ಮೇಜರ್ ಆಗಿ ಬರೋದು ಮಕ್ಕಳ ಹತ್ರ. ಹೌದು, ಖಂಡಿತ ಚಿಕ್ಕ ಮಕ್ಕಳು ಕೂಡ ಕೊಡಬಹುದು. ಅಂಡ್ ಇದು ಒಂದು ಹಣ್ಣಿನ ಎಲೆ ಆಗಿರೋದ್ರಿಂದ ಅಕಸ್ಮಾತ್ ಬೈ ಮಿಸ್ಟೇಕ್ ಕನ್ಸ್ಯೂಮ್ ಮಾಡಿದ್ರು, ಯಾಕಂದ್ರೆ ಎಷ್ಟೋ ಸತಿ ನೋವು ಕಮ್ಮಿ ಆಗ್ಲಿ ಅಂತ ಎಂತೆಂತ ಕೆಮಿಕಲ್ಸ್ ಅಲ್ಲೆಲ್ಲ ಪಾಪ ಮೌತ್ ವಾಶ್ ಮಾಡಿಸ್ತಾರೆ. ಅದಕ್ಕಿಂತ ಡೆಫಿನೆಟ್ಲಿ ಬೆಟರ್, ನೋ ಡೌಟ್ ಅಬೌಟ್ ಇಟ್. ಸೊ ಆಕ್ಚುಲಿ ಎಲೆನೇ ಒಂಥರ ಕಲರ್ ಬಿಟ್ಕೊಳ್ತಾ ಇದೆ. ಎಕ್ಸಾಕ್ಟ್ಲಿ, ಒಂಥರ ಬ್ರೌನಿಶ್ ಕಲರ್ ಬರ್ತಾ ಇದೆ. ಸೊ ನೇನವ್ರೆ ಆಲ್ಮೋಸ್ಟ್ 2-3 ನಿಮಿಷ ಇದು ಚೆನ್ನಾಗಿ ಕುದ್ದಿದೆ. ನೀವು ನೋಡಬಹುದು ಎಲೆ ಎಲ್ಲ ಸಂಪೂರ್ಣವಾಗಿ ಅದರ ಸಾರವನ್ನ ಬಿಟ್ಟಿದೆ. ಎಸ್. ಸೊ ನಾವೀಗ ಇದನ್ನ ಒಂದು ಗ್ಲಾಸಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ನಾನು ಆಗ್ಲೇ ಹೇಳ್ದಾಗೆ ಗಮ್ಸ್ನ ರಿಲ್ಯಾಕ್ಸ್ ಮಾಡೋದಕ್ಕೆ, ಅಲ್ಲಿರೋ ಬ್ಯಾಕ್ಟೀರಿಯಾನ ಕಮ್ಮಿ ಮಾಡೋದಕ್ಕೆ, ಒಂಥರ ಸ್ವಲ್ಪ ಒಂಚೂರಲ್ಲಿ ನಮ್ನೆಸ್ ಬಂದ್ರೆ ಅಲ್ಲಿ ನೋವನ್ನ ಒಂದು ಫ್ಯೂ ಅವರ್ಸ್ ಮ್ಯಾನೇಜ್ ಮಾಡಬಹುದು. ಸೊ ಇದು ಸ್ವಲ್ಪ ಉಗುರು ಬೆಚ್ಚಗೆ ಆದಾಗೆ ಇದನ್ನ ನೀಟಾಗಿ, ಹೇಗೆ ನಾವು ಈಗ ನೆಗಡಿ ಏನಾದ್ರು ಬಂದ್ರೆ ಬಾಯಲ್ಲಿ ಗಾರ್ಗಲ್ ಮಾಡಿ ಮೌತ್ ವಾಶ್ ತರ ಎಕ್ಸಾಕ್ಟ್ಲಿ ಅದನ್ನ ಮತ್ತೆ ಸ್ಪಿಟ್ ಮಾಡ್ತೀವೋ ಅದೇ ತರ 2-3 ಸತಿ ಮಾಡುವಂಥದ್ದು. ಬೆಚ್ಚಗಿದ್ದಾಗ ತಗೊಳ್ಬಹುದು. ಎಸ್, ಖಂಡಿತ ಇದು ಸೇಫ್ ಇದೆ. ಯಾವುದೇ ರೀತಿಯ ಕೆಮಿಕಲ್ಸ್ ಹಾಕಿಲ್ಲ, ಮತ್ತೆ ಇದಕ್ಕೇನು ಬೇರೇನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಿಯರ್ ಇಟ್ ಇಸ್. ಸೊ ನೋಡಿದ್ರಲ್ಲ, ಯಾರಿಗೆಲ್ಲ ಕ್ಯಾವಿಟಿ ಪ್ರಾಬ್ಲಮ್ ಇದೆ ನೀವೆಲ್ಲ ಇದನ್ನ ತುಂಬಾ ಆರಾಮ್ಸೆ ಈಸಿಯಿಂದ ತಗೊಳ್ಬಹುದು. ಆದಷ್ಟು ಸ್ವಲ್ಪ ಬೆಚ್ಚಗಿದ್ದಾಗ ತಗೊಂಡ್ರೆ ಇನ್ಸ್ಟೆಂಟ್ ರಿಲೀಫ್ ಆಗುತ್ತೆ. ನಿಮ್ಗೂ ಕೂಡ ಸ್ವಲ್ಪ ಬೆಚ್ಚನೆ ಅನುಭವ ಬಂದಾಗ ಅಪ್ಪ ಸದ್ಯ ನೋವು ಕಡಿಮೆ ಆಯ್ತೇನೋ ಅನ್ನೋ ಫೀಲ್ ಬರುತ್ತೆ. ಸೊ ಈ ರೆಮಿಡಿನ ಡೆಫಿನೆಟ್ಲಿ ಕ್ಯಾವಿಟಿ ಪ್ರಾಬ್ಲಮ್ಸ್ ಇರೋ ಮಿಸ್ ಮಾಡ್ಕೋಬೇಡಿ, ಒಂದ್ಸತಿ ಟ್ರೈ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ರೆಮಿಡಿಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ.